ಸರ್, ಈಗ ಇನ್ನೊಂದೇನು ಈ ವರ್ಷದ ಪ್ರಾಜೆಕ್ಟು ನಾವೇನು ಅನ್ಕೊಂಡಿದ್ವಿ, ಇದೇ ಜಾಗದಲ್ಲಿ ಒಂದು 3 ತಿಂಗಳಿಂದ ಘೋಷಣೆ ಮಾಡಿದ್ವಿ. 9 ಹಸು ಕೊಟ್ಬಿಟ್ಟು ನಮ್ದು ಆಕ್ಚುಲಿ 56 ಹಸು ನಾವು ಟಾರ್ಗೆಟ್ ಇಟ್ಕೊಂಡಿದ್ದು. ಅದರಲ್ಲಿ ನಮಗೆ ಫಂಡ್ ಉಳಿದಿತ್ತು. ಇನ್ನು ಆ ಫಂಡಿಂದ 29 ಹಸು ಮತ್ತೆ ಪರ್ಚೇಸ್ ಮಾಡಿ ಅಲ್ಲಿಗೆ ಟೋಟಲ್ ನಾವು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಅಗೇನ್ ಮತ್ತೆ ಎಷ್ಟು ಹಸು ಕೊಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ವಿ. ಪ್ರಸ್ತುತ ಈ ವರ್ಷದ ಸಾಲಿನಲ್ಲಿ ಅಂದರೆ ಜೂನ್ ಟು ಜುಲೈ ನಮ್ಮದು ಆಕ್ಚುಲಿ ರೋಟರಿ ವರ್ಷ ಬರೋದು. ಈ ವರ್ಷದ ಅವಧಿಯಲ್ಲಿ 300 ಹಸುಗಳನ್ನ ಕೊಡಲಿದ್ದೇವೆ. ಈಗ ಆಲ್ರೆಡಿ ಈಗ 63 ಇಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಯಿತು. ಅಗೈನ್ ಕೋಲಾರದಲ್ಲಿ ಈಗಾಗಲೇ 150 ಹಸು ಪ್ರಾಜೆಕ್ಟು ಅದು ಎತ್ಕೊಂಡಿದ್ದೀವಿ. ಅಲ್ಲೇ ಅದು ಈಗ ನೆಕ್ಸ್ಟ್ ವಾರದಿಂದಲೇ ಕೊಡ್ತೀವಿ. ತದನಂತರ ಮತ್ತೆ ಇದೇ ಮಾಗಡಿಯಿಂದ 90 ಹಸುಗಳಿಗೆ ಇದೇ ವರ್ಷದಲ್ಲಿ ಪೂರೈತೀವಿ ಜುಲೈ ಒಳಗಡೆ. ಸೊ ಹಂಗಾಗಿ ಟೋಟಲ್ 300 ಫಲಾನುಭವಿಗಳಿಗೆ ಇದು ಸಹಾಯ ಆಗುತ್ತೆ. ನಮ್ಮದು ರೋಟರಿ ಡಿಸ್ಟಿಕ್ ಅಂದರೆ ನಮಗೆ ಕೋಲಾರದಿಂದ ರಾಮನಗರದವರೆಗೂ ನಮ್ಮದು ಇದು ಬರುತ್ತೆ, ಬೆಂಗಳೂರು ಸೇರಿ. ಸೊ ಈ ಡಿಸ್ಟಿಕ್ ಅನ್ನೋದು ಆ ಡಿಸ್ಟಿಕ್ ಒಳಗಡೆ ಈ ಕಾರ್ಯ ನಡೀತಾ ಇರ್ತದೆ. ಸೊ ಅದು ಈ ಥರ ನೀವು ಗರ್ಭಧರಿಸುವ ಹಸುಗಳೇ ಕೊಡ್ತಾ ಇದ್ದೀರಿ. ಯಾವ ಕಾನ್ಸೆಪ್ಟ್ ಕೊಡ್ತೀನಿ ನೀವು? ಸರ್, ಗರ್ಭಧರಿಸಿದ ಯಾಕೆ ಅದನ್ನು ಆಯ್ಕೆ ಮಾಡಿಕೊಂಡು ಅಂದರೆ, ಇವತ್ತು ಸಂತೆಯಲ್ಲಿ ಏನು ಹಾಲು ಕೊಡೋ ಹಸುನ ನಾವು ತಗೊಳ್ಳೋದೇ ಆದರೆ ತುಂಬಾ ಅಲ್ಲಿ ಕೆಲವು ನಮಗೆ ಮೋಸಗಳಾಗೋ ಚಾನ್ಸಸ್ ಇರುತ್ತೆ. ಯಾವುದೋ ಕರು ತಂದು ತೋರಿಸ್ಬಿಡ್ತಾರೆ, ಇಲ್ಲ ಹಾಲೇ ಕೊಡೋಲ್ಲ, ಇಲ್ಲ 3-4 ದಿನ ಹಾಲೇ ಖರೀದೇ ತಂದು ಏನೋ ಹಾಲು ಕೆಚ್ಚು ದಪ್ಪ ಇರೋ ಥರ ತೋರಿಸಿ ಮಾಡಿಬಿಡ್ತಾರೆ. ನಾವಲ್ಲಿ ಫೇಲ್ಯೂರ್ ಆಗ್ತೀವಿ. ಸೊ ಯಾಕೆ ಗರ್ಭಧರಿಸಿದ್ದೇ ಕೊಡ್ತೀವಿ ಅಂದರೆ, ವಾರ 10 ತಿಂಗಳಲ್ಲಿ ಕರು ಹಾಕೋದನ್ನ ನಮ್ಮದೇ ರೊಟೇರಿಯನ್ ಡಾಕ್ಟರ್ ಕರ್ಕೊಂಡೋಗಿ ಅದನ್ನು ಹುಡುಕಿ ಅದನ್ನೇ ಪರ್ಚೇಸ್ ಮಾಡಿ ತಂದು ಕೊಡೋದ್ರಿಂದ ಅವ್ರ ಪಾಪ ವಾರ 10 ತಿಂಗಳಲ್ಲಿ ಕರು ಹಾಕುತ್ತೆ, ಅವ್ರಿಗೆ ದುಡ್ಡು ಜನರೇಟ್ ಶುರು ಆಗ್ಬಿಡುತ್ತೆ. ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ. ಒಂದು 2-3 ತಿಂಗಳು ಸಾಕಬೇಕಾದ ಇದು ಇಲ್ಲ. ಸೊ ಈಗ ಬಡವರವ್ರಿಗೆ ಗರ್ಭಧರಿಸಿದ ಹಸುಗಳು ಕೊಡ್ತೀವಿ, ಅಲ್ಲಿವರೆಗೂ ಅವ್ರು ಹಾಲು ಹಾಕೋಕ್ಕೂ ಆಗಲ್ಲ. ಅವ್ರಿಗೇನು ರೀತಿ ಅವ್ರು ಯಾವ ರೀತಿ ಮೇಂಟೈನ್ ಮಾಡಬೇಕು ಅವರು? ಸರ್, ಇಲ್ಲ, ವಾರ 10-15 ದಿನದಲ್ಲಿ ಆಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹಸುಗೆ ಇಲ್ಲಿ ಏನಾಗ್ಬಿಡುತ್ತು, ನಾವು ನಮ್ಮ ತಪ್ಪಿನಿಂದನೂ ಇಲ್ಲ ಏನೋ ಒಂದು ಮಿಸ್ ಆಗಿಬಿಟ್ಟು 3 ತಿಂಗಳು ಬಿಟ್ಕೊಂಡು ಕರು ಹಾಕೋ ಒಂದು ಹಸು ಬಂದಿದೆ. ಅವ್ರಿಗೆ ನಾವು ಒಂದು 3,000 ರೂಪಾಯಿ ಧನ ಸಹಾಯ ಕೊಡ್ತೀವಿ. ನೀವು 3 ತಿಂಗಳು ಫೀಡು ಗೀಡು ತಗೊಂಡು ಅದ ಪೋಷಣೆ ಮಾಡೋಕ್ಕೆ 3,000 ರೂಪಾಯಿ ಸಹಾಯ ಮಾಡಿ. ಫಲಾನುಭವಿಗಳು ಹುಡುಕುವಾಗ ಅವ್ರಿಗೆ ಸ್ವಲ್ಪ ಜಾಗ ಇರಬೇಕು, ಕೊಟ್ಟಿಗೆ ಇರಬೇಕು, ಮತ್ತೆ ಮೇವು ಬೆಳಿಲಿಕ್ಕೆ ಸ್ವಲ್ಪ ಜಾಗ ಇರಬೇಕು. ಯಾಕಂದರೆ ಇಲ್ಲಾಂದ್ರೆ ಮಾರ್ಕೊಂಡ್ಬಿಡ್ತಾರೆ. ಹೌದು ಸರ್, ಹೌದು. ಮತ್ತು ನಾವು ಪ್ರತಿ ತಿಂಗಳು ಬಂದು ವೆರಿಫೈ ಮಾಡೋದ್ರಿಂದ ಮಾರೋ ಚಾನ್ಸಸ್ ಇರೋದಿಲ್ಲ. ಆಮೇಲೆ ಎಲ್ಲ ಫಲಾನುಭವಿಗಳು ಮಿಲ್ಕ್ ಫೆಡರೇಷನ್ಗೆ ಹಾಲು ಕೊಡಬೇಕು ಅಂತ ಲೆಟರ್ ತೊಗೊಂಡಿರ್ತೀವಿ. ಆ ಮಿಲ್ಕ್ ಫೆಡರೇಷನ್ದ ರಿಪೋರ್ಟ್ ಆಗುತ್ತೆ. ಪ್ರತಿ ತಿಂಗಳು ಇವ್ರು ಎಷ್ಟು ಹಾಲು ಕೊಟ್ಟರು ಎಷ್ಟು ದುಡ್ಡು ಹೋಯಿತು. ನಮ್ಗೆ 2 ಕಡೆ ಕ್ರಾಸ್ ವೆರಿಫಿಕೇಷನ್ ಇರುತ್ತೆ. ಅವ್ರು ಯಾವುದೇ ಕಾರಣಕ್ಕೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು 1-2 ಆಗ್ಬೋದು, ಅದು ನಮ್ಮ ಕೈ ಮೀರುತ್ತೆ. ಲಕ್ಷ್ಮಮ್ಮ ಮಾಡ್ತೀವಿ. ಲಕ್ಷ್ಮಮ್ಮ ಬನ್ನಿಲ್ಲ. ಇದು ರೋಟ್ರಿ ಬೆಂಗಳೂರು ಉಳ್ಳಾಳಿಂದ ಮತ್ತು ರೋಟ್ರಿ ಮಾಗಡಿ ಸೆಂಟ್ರಲ್ ಇವರ ವತಿಯಿಂದ ಗ್ಲೋಬಲ್ ಗ್ರಾಂಟ್ ಅನ್ನೋ ಪ್ರಾಜೆಕ್ಟ್ ಬರುತ್ತೆ. ಅದರಲ್ಲಿ ಬಹಳ ಬಡತನ ಇರೋ ಮಹಿಳೆಯರನ್ನು ಹುಡುಕಿ ಆ ಫಲಾನುಭವಿಗಳಿಗೆ ಹಸು ಕೊಡುವಂಥ ಒಂದು ಉದ್ದೇಶ. ಇದು ಯಾವ ಕಾರಣಕ್ಕೂ ಫಲಾನುಭವಿಗಳಿಗೆ ಹಣವನ್ನು ತಗೊಳ್ತಾ ಇಲ್ಲ, ಉಚಿತವಾಗಿ ಕೊಡ್ತಾರೆ. ನಾವು ಕೊಟ್ಟು 15-20 ದಿನದೊಳಗೆ ಕರು ಹಾಕಿ ನೋಡಿದರೆ ಒಂದು ಆಳು ಕರು ಹಾಕಿದೆ. ಅದು ಕರು ಹಾಕಿದ ಕೂಡಲೇ ಹಾಲು ಬರುತ್ತೆ, ಅವ್ರಿಗೆ ಆದಾಯ ಶುರುವಾಗುತ್ತೆ. ಅದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಕನಿಷ್ಠ ಪಕ್ಷ 10ರಿಂದ 15 ವರ್ಷ ಅವರ ಜೀವನವನ್ನು ಕಾಪಾಡುತ್ತೆ. ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸುಮಾರು ಎಷ್ಟು ಕುಟುಂಬಕ್ಕೆ ಕೊಡ್ತಾ ಇದ್ದೀರಾ ಸರ್? ನೀವು ಈಗಾಗಲೇ 3 ವರ್ಷದಿಂದ ಕೊಡ್ತಾ ಇದ್ದೀವಿ. ಈ ವರ್ಷ ಕಳೆದ 3 ತಿಂಗಳಲ್ಲಿ ಒಟ್ಟು 63 ಹಸು ಕೊಟ್ಟಿದ್ದೀವಿ. 54 ಕೊಟ್ಟಿದ್ವಿ, ಇವತ್ತು 9, ಎಲ್ಲ ಸೇರಿ 63. ಬಡವರು ಅಂತ ಯಾವ ರೀತಿ ಗುರುತಿಸ್ತೀರ ಅವ್ರನ್ನ ಅಂತ? ಅವ್ರನ್ನ ಯಾವ ರೀತಿ ಗುರುತಿಸ್ತಾರೆ? ಫಸ್ಟು ಆಕೆ ಮದುವೆ ಆಗಿರ್ತೀವಿ. ಕೆಲವೊಂದು ಸರಿ ಮಕ್ಕಳಿದ್ರೂ ಮಕ್ಕಳಿಗೆ ಹುಷಾರಿಲ್ಲ. ಈಗ ಒಬ್ಬರಿಗೆ ಬಿದ್ದಿದೆ, ಮಗ ಇದ್ದಾನೆ, ಆದರೆ ಪ್ಯಾರಾಲಿಸಿಸ್ ಆಗಿದೆ, ಸ್ಟ್ರೋಕ್ ಹೊಡೆದಿದೆ, ಅವನೇನು ಆದಾಯ ಮಾಡಲಿಕ್ಕೆ ಇದಿಲ್ಲ. ಹಾಗಾಗಿ ನಾವು ಒಂದು ಹಸು ಕೊಡಿದ್ರೆ ಅವ್ರಿಗೊಂದು ಜೀವನೋಪಾಯಕ್ಕೆ ಆಗುತ್ತೆ. ಅದೇ ಥರ ಎಲ್ಲ ಫಲಾನುಭವಿಗಳನ್ನ ಹುಡುಕಿ ಅವ್ರಿಗೆ ಹಸು ಕೊಡ್ತೀವಿ. ನೀವು ಬೇಕಾದ್ರೆ ಗಮನಿಸಬಹುದು, ಎಲ್ಲ ಫಲಾನುಭವಿಗಳು ಅಶಕ್ತರು, ಹಾಗಾಗಿ ಇದು ಮಾಡ್ತೀವಿ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಕಾನ್ಸೆಪ್ಟ್ ಹೇಳ್ತೀವಿ. ಇವರು ನನ್ನ ಹೆಸರು BM ರಮೇಶ್ ಕುಮಾರ್ ಅಂತೇಳಿ. ನಾನು ಬಿಡದಿ ರೋಟರಿ ಸೆಂಟರ್ನ ಅಧ್ಯಕ್ಷರು. ಏನಿವತ್ತು ಗ್ಲೋಬಲ್ ಗ್ರಾಂಟ್ ಯೋಜನೆ ಅಡಿಯಲ್ಲಿ ಇವತ್ತು ಏನು ವಿಧವಾ ಕುಟುಂಬಗಳಲ್ಲಿ ಏನಿದ್ದಾವೆ ಹೆಣ್ಮಕ್ಳುಗಳು ಜೀವನ ನಡೆಸೋಕ್ಕಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗ್ಲೋಬಲ್ ಗ್ರಾಂಟ್ ಅನ್ನೋ ಒಂದು ಯೋಜನೆಯ ಮುಖಾಂತರ ಶ್ರೀಕಾಂತ್ ಸರ್ ಅವರು ಇದಕ್ಕೆ ಭಾಳ ಪೂರಕವಾಗಿ ನಮ್ಮ ಡಿಸ್ಟಿಕ್ ನಮ್ಮ ಝೋನ್ ಏನಿದೆ ಅದರ ಪೂರಕವಾದಂಥ ಶಕ್ತಿನೇ ಪ್ರಭಾಕರ್ ಅವರು. ಪ್ರಭಾಕರ್ ಅಂತವರು ಒಬ್ಬರು ಒಂದು ಕ್ಲಬ್ಬಲ್ಲಿದ್ದರೆ ಅದು ಕನಿಷ್ಠ ಒಂದು 5 ಕ್ಲಬ್ಬು ಉದಯ ಆಗೋಕ್ಕೆ ಕಾರಣ ಆಗ್ತವೆ. ಯಾಕೆಂದರೆ ಸಮಾಜಮುಖಿಯಾದಂಥ ಕೆಲಸ ಮಾಡಲಿಕ್ಕೆ ಮನಸ್ಸು ಮತ್ತು ದೃಢ ಸಂಕಲ್ಪನೂ ಇರಬೇಕಾಗ್ತದೆ. ಯಾಕೆಂದರೆ ಬೆಳಿಗ್ಗೆ 2 ಗಂಟೆಗೆ ಎದ್ದು ಅವರು ಚಂದ್ರಾಯಪಟ್ಟಣಕ್ಕೆ ಹೋಗಿದ್ದಾರೆ ಅಂದರೆ ಒಂದು ಚಿಂತನೆ. ಈಗ ನಾನು ತರ್ತಕ್ಕಂಥ ಹಸು ಡಾಕ್ಟರ್ ಕರ್ಕೊಂಡು ಬರ್ತಾ ಇದ್ದೀನಿ.
ಅದ್ರ ಮುಖಾಂತರ ಎಲ್ಲರಿಗೂ ಕೂಡ ಫಲಾನುಭವಿಗಳಿಗೆ ಅನುಕೂಲ ಆಗಬೇಕು. ನಾವು ಇವತ್ತು ಕೊಡ್ತಾ ಇರ್ತಕ್ಕಂಥ ಹಸುಗಳು ಯಾರಿಗೆ ಅಂದರೆ ವಿಧವೆಯರು ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ನಾವು ಯಾವುದೇ ರೀತಿಯ ಹಸುಗಳು ತಂದು ಕೊಟ್ಟರೆ ಅವ್ರಿಗೆ ತೊಂದರೆ ಆಗ್ತದೆ ಅಂತೇಳಿ ಅದರಲ್ಲೂ ಕೂಡ ಒಂದು ಯೋಜನೆ ಮಾಡಿದರೆ 3 ತಿಂಗಳಲ್ಲಿ ಕರು ಹಾಕುವಂಥ ಒಂದು ಹಸು ಇದೆ, ಅದಕ್ಕೆ 3,000 ರೂಪಾಯಿನ ನಾವೇ ಕೂಡ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಅದು ನಿಜಕ್ಕೂ ಅವ್ರ ದೊಡ್ಡತನ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೇಕು. ವೈದ್ಯಾಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಹಸುಗಳು ತಂದಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಾನು ಕೂಡ 2 ಬಾರಿ, ಒಂದು ಬಾರಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿದೆ, ಒಂದು ಬಾರಿ ಪುರಸಭಾ ಸದಸ್ಯನಾಗಿದೆ, ಗ್ರಾಮ ಪಂಚಾಯತಿ ಆಗಿದೆ. ನಾನು ಏನು ರಾಜಕೀಯ ಸ್ತರಗಳನ್ನೆಲ್ಲ ಅನುಭವಿಸಿದ್ದೀವಿ, ಎಲ್ಲದಕ್ಕಿಂತ ತೃಪ್ತಿ ಕೊಟ್ಟಿದ್ದು ನನಗೆ ರೋಟ್ರಿ ಅಂತೇಳಿ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ. ನಿಜಕ್ಕೂ ರೋಟ್ರಿ ಭಾಳ ಕಲ್ಮಶವಾದಂಥ ನಿಷ್ಕಲ್ಮಶವಾದಂತಹ ಒಂದು ಕೆಲಸ ಮಾಡಲಿಕ್ಕೆ ಅದೊಂದು ಪೂರಕವಾದಂಥ ಶಕ್ತಿನೇ ರೋಟ್ರಿ. ಅದರಿಂದ ಇವತ್ತು ಇಂಥ ಒಂದು ಕಾಮಧೇನು ಯೋಜನೆ ಅಡಿಯಲ್ಲಿ ಇವತ್ತು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಬಹುಶಃ ರೋಟ್ರಿ ಕಾರಣೀಭೂತರಾಗಿದೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ರೋಟ್ರಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ನಮ್ಮ ಪುಟ್ಟಮ್ಮಣ್ಣವರ ಮಗಳು ಕೂಡ ಎಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಈ ಆಕ್ಚುಲಿ ಈ ಪ್ರಾಜೆಕ್ಟ್ ಮೊದಲನೇ ಫಲಾನುಭವಿ ಇವರು ಇಲ್ಲಿ ಊರು ಬಗಿನಗೆರೆ ಊರು. ನಾವು ಆಕ್ಚುಲಿ ಇವ್ರ ಮನೆ ವಿಸಿಟ್ಗೆ ಹೋದಾಗ ಪಾಪ ಅವ್ರ ಮನೆ ಇನ್ನೇನು ಕುಸಿಯೋ ಹಂತದಲ್ಲಿದೆ, ಅಲ್ಲಿ ಒಳಗಡೆ ಬದುಕಕ್ಕೆ ಆಗಲ್ಲ, ಜೊತೆಗೆ ಮಗಳಿಗೆ ಮಾತು ಬರಲ್ಲ. ಅಣ್ಣ ಒಂದು ನಿಮಿಷ ಅಣ್ಣ, ಮಾತು ಬರಲ್ಲ. ಆಯ್ತು. ಅವಾಗ ಏನಾಯಿತು ನಮಗೆ ಅಪ್ಪ ಇವರು ಎಲ್ಲ ಬಂದು ನೋಡಿದಾಗ ಅವ್ರ ಮನಸ್ಸಿಗೆ ಟಚ್ ಆಯಿತು. ಇವ್ರಿಗೀಗ ಅಲ್ಲಿ ಅದೇ ಜಾಗದಲ್ಲಿ ಹೊಸ ಮನೆ ಕಟ್ಕೊಡ್ತಾ ಇದ್ದೀವಿ. ನಮ್ಮ ರೋಟ್ರಿಯಿಂದ ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡಿ ದನ ಎಲ್ಲ ಸಂಗ್ರಹ ಆಗಿದೆ. ಒಂದು ಸಣ್ಣ ಡಾಕ್ಯುಮೆಂಟೇಶನ್ ಇವ್ರ ಕಡೆಯಿಂದ ಆಗಬೇಕು. ಆ ಮಗಳ ಹೆಸರಿಗೆ ಆ ವಾಸ್ತಿ ಆದರೆ ವಿತಿನ್ 2 ಮಂತಲ್ಲೇ ಅವ್ರಿಗೆ ಮನೆ ಒಂದು ಕಟ್ಬೇಕು. ಅಂದರೆ ಈ ಥರ ಕಥೆಗಳು ಇರ್ತವೆ ನಮ್ಮ ರೋಟ್ರಿಲಿ. ನಾವು ಹೋಗಿದ್ದೆ ಅಂತ ಅವರಿಗೆ ನೋಡಿ ಆಶ್ರಯಕ್ಕೆ ಒಂದು ಮನೆ ಕಟ್ಕೊಡ್ತಾ ಇದ್ರು. 2 ಕರು ಹಾಕಿದೆ, 1 ಕರುನ ಕೊಟ್ಟಿದ್ದಾರೆ, ಇನ್ನೊಂದು ಕರು ಅವರೇ ಸಾಕೊಂಡಿದ್ದಾರೆ. ಈಗ ಒಂದು ಮನೆನೂ ಸುಧಾ ಈಗ ನಿಮಗೆ ಅನುಕೂಲವಾಗಿದೆ, ಪರವಾಗಿ ಮನೆ ಒಂದಿಲ್ಲ, ಮನೆ ಒಂದು ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಭೂಮಿ ಪೂಜೆನೂ ಮಾಡಿದ್ದೇವೆ. ಅಲ್ಲಿ ನಮಗೆ ಒಂದು ಇವರ ಮಗಳ ಹೆಸರಿಗೆ ಒಂದು ಡಾಕ್ಯುಮೆಂಟೇಶನ್ ಇವ್ರ ಕಡೆಯಿಂದ ಲೇಟ್ ಆಗ್ತಾ ಇದೆ. ನಾವು ನನ್ನ ಹೆಸರಿಗೆ ಮಾಡಿ ನಮ್ಮ ಮಗಳ ಹೆಸರು ಅಂದ್ರೆ ಮಾತು ಬರಲ್ಲ ಸರ್. ಯಾರು ಹೇಳ್ಕೊಂಡು ಹೋಗ್ಬಿಟ್ಟು ಹೋಯ್ತಾ, ಬೇರೆ ಯಾರು ಹೇಳ್ಕೊಂಡು ಹೋಗ್ಬಿಟ್ಟು ಯಾರ ಕರೆದು ಬಿಟ್ಟು ಹೋಗ್ಬಿಡ್ತದೆ. ಮಾತು ಬರಲ್ಲ ನೋಡು, ಏನೋ ತಿನ್ನೋಕೆ ಕೊಡ್ತೀನಿ ಬಾ ಅಂತ ಹೋಗ್ಬಿಡ್ತದೆ. ಅವ್ರದ್ದು ಸೈನ್ ಮಾಡಿಕೊಟ್ರೆ ಹೋಯ್ತಾ, ನನ್ನ ಹೆಸರಲ್ಲೇ ಮಾಡಿಕೊಡಿ, ನನಗೆ ಇಷ್ಟ ಆಗ್ತದೆ. ನಾನು ನಾಳೆ ಕರ್ಕೊಂತೀವಿ. ಆಯ್ತು ಆಯ್ತು. ಯಾಕೆಂದ್ರೆ ಹೋದ ಕಡೆ ಏನೋ ಒಂದು ಕತೆ ಹೊಟ್ಟಿರುತ್ತೆ, ಏನೋ ಒಂದು ಪ್ರಾಜೆಕ್ಟ್ ಆಯ್ತಾರೆ ಸರ್. ಆ ಥರ ಅಮ್ಮ ಸಹಾಯ ಮಾಡಿ ಇಲ್ಲ, ಒಳ್ಳೇದಾಗ್ತದೆ ಬಿಡಿ, ಒಳ್ಳೇದಾಗುತ್ತೆ. ಎಲ್ಲ ನಿಮ್ಮ ಸಹಕಾರ ಇಂಥವ್ರೆ ಒಳ್ಳೇದು ನಮ್ಮ ಮಾಡ್ತಾರೆ. ಮಕ್ಕಳು ಸಾಕು ಸರ್, 2 ಗಂಡು ಮಕ್ಳು, 2 ಹೆಣ್ಮಕ್ಳು. ಕಡೆ ಮಕ್ಕಳು ಅಂಗಲ್ ಖಂಡಿತ